ಫೈನಲ್ ಆಗಿ ಗಾಡಿ ಅರ್ಧ ಮ್ಯಾಲ ಓಡತ್ತೆ. ಇಲ್ಲಿ ಹಿಂದೆ ಇನ್ನೊಂದು ಲೈನ್ ಹೊಡೆದ್ಬಿಟ್ರೆ ಆತಿಗೆ ಪೂರ ಲೋಡ್ ಇಲ್ಲಿಂದ ಸೀದಾ ಹೋಗೋದು. ಅದ್ರ ಲೇಟ್ ಆಕೈತಿ, ಇವತ್ತು ಲೇಟ್ ಆಗಿಬಿಡೋಣ ಅನ್ನೋದಾರ ಪಾರ್ಟಿ. ಅದರ ಸಂಬಂಧ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಆಗಲೇ ಕಂಟಿನ್ಯೂ ವ್ಲಾಗ್ ಇದೆ. ಅದು ನೆಕ್ಸ್ಟ್ ವ್ಲಾಗ್ ಎಲ್ಲಿದ್ದೀನಪ್ಪ ಅಂದ್ರೆ ಬಿಜಾಪುರ APMC ಒಳಗೆ ಬಂದೇನಿ. ಬಂದು ಇಲ್ಲೇ ಒಂದು ಸ್ವಲ್ಪ ರೆಸ್ಟ್ ಮಾಡಿದ್ದೆ, ಆರಾಮ ಮಕ್ಕೊಂಡ್ಬಿಟ್ಟಿದ್ದೆ. ಬಂದು ಈಗ ಟೈಮ್ ಎಷ್ಟಾಗೈತೆ ಅಂದ್ರೆ 12 ಗಂಟೆ ಆಗೈತಿ. ಅದಕ್ಕೆ ಈಗ ಮಾರ್ಕೆಟಲ್ಲೇ ಎಲ್ಲ ಸವಾಲು ನಡೆಯತೈತಿ. ನೋಡೋಣ ಯಾವ್ಯಾವ ಏನೇನು ತಾನಂದು ಅಂತೇಳಿ ಎಲ್ಲರೂ ಲೋಡ್ ಸಿಗ್ತದೆ ನೋಡೋಣ. ಇವತ್ತು ಎಲ್ಲ ಲಿಂಬೆನ್ ಗಾಡಿ ಇವು, ಲಿಂಬೆನ್ ಹಿರ್ಕೊಂಬಂದವ್ದು ಖಾಲಿ ಮಾಡೋಕೆ ಪಾಳೆ ಹಚ್ಚಾರ ಪೂರ. ನೋಡೋಣ ಗಾಡಿ ಒಳಗೆ ಹಿಂದೆ ತೆಗಿಯಾಕೋ ಜಾಗ ಎಲ್ಲ ನಾವು ಇಳಿದು ನೋಡೋಣ ಇವತ್ತು. ನೋಡ್ರಿ ಇದೆಲ್ಲ ನೋಡ್ರಿ, ಗಾಡಿ ಹಿಂದೆ ತೆಗಿಯೋಕೆ ಜಾಗ ಇಲ್ಲ, ಎಲ್ಲ ಅಂಗಡಿಗೆ ಪಾಳೆ ಹಚ್ಚಾವ ಪೂರ ಗಾಡಿ. ಮಾಲಂತೂ ದಬಾಸಿ ಐತಿ ಇವತ್ತು. ನೋಡೋಣ ಏನು ಲೋಡ ಏನು ಮಾಡ್ತಾರೋ ಏನು ಮಾಡ್ತಾರೋ ಕೇಳೋಣ ಇವತ್ತು. ಟಿಕೆಟ್ ಮಾತ್ರ ಫುಲ್ ಜೋರು ಐತಿ. ನೋಡೋಣ ಯಾವ್ದಾರ ಪಾರ್ಟಿ, ನಮ್ಮ ಹುಬ್ಳಿ ಪಾರ್ಟಿ ಯಾರು ಸಿಕ್ಕರೆ ಇಲ್ಲೇ ಮಾತಾಡಿ ಲೋಡ್ ಮಾಡಿದಂತ ಇವತ್ತು. ಇವತ್ತಿಂದ ನಮ್ಮದು ಊಟ ರೈಸ್ ಬಜ್ಜಿ ತೊಗೊಂಡಿಗೆ ರೈಸ್ ಬಜ್ಜಿ ತಿಂದು ಹೋಗೋಣ ಗಾಡಿ ಕಡೆ. ಟೈಮ್ ನೋಡ್ರಿ ಕರೆಕ್ಟ್ ಈಗ 1:30 ಆಯ್ತು. ಫುಲ್ ಮಾರ್ಕೆಟ್ ಅಂತೂ ಫುಲ್ ಐತಿ, ಎಲ್ಲ ಕಡೆ ಲಿಂಬೆನೆ ನೋಡ್ರಿ. ನಾವು ಲೋಡಿಂಗ್ ಕೇಳೀವಿ, ನಿಂದ್ರಪ್ಪ ಒಂದು 3 ಗಂಟೆ ಮಟ ಅಂತ ತಂದಾರ. ಆಯ್ತು ತೋರಿ ಅಂತಂತ ಹೇಳಿ ಊಟ ಮಾಡಕ್ಕೆ ಹೋಗಿದ್ದೆ. ಈಗ ಅಲ್ಲಿ ಹೋಗಿ ಊಟ ಮಾಡಿ ಬಂದೆ. ನೋಡ್ರಿ ಪೂರ ಎಲ್ಲ ಲಿಂಬೆನ್ ಮಾರ್ಕೆಟ್, ಎಲ್ಲ ಕಡೆ ಗಾಡಿನದ ಫುಲ್. ಈಗ ಬರತೈತಿ ಮಾಲು ಭಾಳ. ಬೇರೆ ಕಡೆ ಎಲ್ಲರ ಕೇಳೋನಿಗ ಲೋಡಿಂಗ್ ಎಲ್ಲರ ಹಾಕತ್ನಂತೇಳಿ, ಯಾಕಂದ್ರೆ ಟೈಮಿಗೆ 2 ಗಂಟೆ ಆಗಕ್ಕೆ ಮತ್ತೆ ಇನ್ನೂ ಏನು ಲೋಡಿಂಗ್ ಸೆಟ್ ಆಗಿಲ್ಲ ನಮಗೆ. ನೋಡ್ರಿ ಇಲ್ಲಿ ಪೂರ ಇವತ್ತು ಲಿಂಬೆನ್ ಮಾರ್ಕೆಟ್ ಸಂಡೇ. ಅಲ್ಲಿ ಎಲ್ಲ ಕಡೆ ಗಾಡಿ ಅಂತೂ ಫುಲ್ ಅದಾವೆ, ಮಾಲು ಹಂಗೆ ಜಗ್ಗೈತಿ. ನೋಡೋಣ ಎಲ್ಲರಿಗೆ ಹೇಳಿಟ್ಟು ಬಂದೀನಿ ಈಗ ಅಂಗಡಿಯವ್ರಿಗೆ, ಎಲ್ಲರ ಒಂದು ಕಡೆ ಸೆಟ್ ಆದರೆ ಹುಬ್ಳಿಗೆ ಅಂತ ಹೇಳೀನಿ. ನೋಡೋಣ ಏನು ಮಾಡ್ತಾರೇನು. ಒಂದು ಗಾಡಿ ಇದ್ದಿದ್ದಕ್ಕೆ ಎಲ್ಲ ಪೂರ ಜಾಮ್ ಆಗಿಬಿಟ್ಟೈತಿ. ಇಲ್ಲಿ ನಮ್ಮ ಗಾಡಿಯಿಂದಂತೂ ಯಾವ ಗಾಡಿ ಇಲ್ಲ. ಈಗ ನೋಡ್ರಿ ಪಾಳೆ ಗಾಡಿ ಎಷ್ಟು ಅದಾವೆ, ಈಗ ಎಲ್ಲ ಗಾಡಿ ಪಾಳೆ ಇದ್ದಿದ್ವಿ. ಈಗ ಅಲ್ಲಿಂದ ಬಂದೇನೀಗ, ಬಂದು ಇಲ್ಲಿ ನಿಂತೀನೀಗ. ಇದೊಂದು ಗಾಡಿ ತೆಗೆದ್ರೆ ಪೂರ ರೋಡ ಫುಲ್ ಆಕತ್ತಿಲ್ಲ. ಅದಕ್ಕೆ ಎಷ್ಟು ಗಾಡಿ ಮುಂದಿತ್ತು ನಮ್ಮ ಗಾಡಿ, ಯಾಕಂದ್ರೆ ಗಾಡಿ ರಿವರ್ಸ್ ತೆಗಿಯಕ್ಕೆ ಬರೋಂಗಿಲ್ಲ ಅಂತಂಥೇಳಿ ಗಾಡಿ ತೆಗೆದು ಆ ಕಡೆ ದೂರ ಹಚ್ಚಿ ಬಂದೇನೀಗ. ಹಿಂದೆ ನಾವು ಲೋಡ್ ಮಾಡ್ಬೇಕಾಗಿದ್ದು ಅದ ಅಂಗಡಿಯಾಗ MM ಭಾಗವಾನ ಅಂತಂಥೇಳಿ, ಅಲ್ಲೇ ಲೋಡ್ ಹಾಕತ್ತಡಿಪ್ಪ ಅಂತ ಅನ್ನೋರಿಗೆ ಅವರು. ಟೈಮ್ 2:30 ಆಗಕ್ಕೆ ಬಂತು. ಹೋಗಿ ಊಟ ಮಾಡಿ ಮತ್ತು ಪಾರ್ಟಿಗೆ ಭೇಟಿಯಾಗಿ ಬಂದ ಗಾಡಿ ಮಾಡ್ಕೊಂಡಿದ್ದೆ. ಟೈಮಿಗೆ ಎಷ್ಟಾಗೈತೆ ಅಂದ್ರೆ 3:30 ಆಗೈತಿ. ಈಗ ಗಾಡಿ ಹತ್ತೇನತ್ತಾರ ಹುಬ್ಳಿಗೆ ಅಂತ ತಂದೇನೆ. ಆಯ್ತು ತೋಪ ಹಚ್ಚ ನೋಡಿ ಎಷ್ಟು ಚೀಲ ಅಷ್ಟು ಚೀಲ ಆದ್ರೆ ಹಾಕ್ತೇನೆ ಅಂತಂದಾರ. ಅದಕ್ಕೆ ಈಗ ಬರ್ರಿ ಜಾಗ ನೋಡಿ ಗಾಡಿ ಹಚ್ಚೋಣ. ಅಲ್ಲಿ ಮೊದಲು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಗಾಡಿ ನಮ್ಮದು ಅಲ್ಲೇ ಇತ್ತು, ನಾವು ತೊಗೊಂಡೋಗಿ ಈ ಕಡೆ ಸೈಡ್ ಹಾಕಿದ್ದೆ. ಈಗ ಇಲ್ಲೇ ನೋಡೋಣ, ಇಲ್ಲೇ ಸೈಡ್ ಹಚ್ಚೋಣ, ಹಚ್ಚಿ ಪಾರ್ಟಿ ಕೇಳೋಣ. ಗಾಡಿ ತೊಗೊಂಬಂತಾರೆ ಏನೋ ನೋಡಿ ಬಿಡೋಣ. ಫೈನಲ್ ಆಗಿ ಗಾಡಿ ತೊಗೊಂಡು ಹಾಕಿಕೊಳ್ಳಿ ಬಡ ಲೋಡ್ ಮಾಡಕತ್ತಾರ. ಲಿಂಬೆನ್ ಚೀಲ ಒಟ್ಟು 45 ಚೀಲ ಅಂತ ತಂದಾರ. ಈಗಾಗಲೇ ಹಾಕಿದ್ರೆ ಅರ್ಧ ನೋಡ್ರಿ, ಇನ್ನೂ ಇಲ್ಲಿ ಅದಾವೆ ಬರೀ ಎಬ್ಸಿ ಹಾಕತ್ತಾರ. ಫೈನಲ್ ಆಗಿ ಗಾಡಿ ಅರ್ಧ ಮ್ಯಾಲ ಓಡತ್ತೆ. ಇಲ್ಲಿ ಹಿಂದೆ ಇನ್ನೊಂದು ಲೈನ್ ಹೊಡೆದ್ಬಿಟ್ರೆ ಆತಿಗೆ ಪೂರ ಲೋಡ್ ಇಲ್ಲಿಂದ ಸೀದಾ ಹೋಗೋದು. ಅದ್ರ ಲೇಟ್ ಆಕೈತಿ, ಇವತ್ತು ಲೇಟ್ ಆಗಿಬಿಡೋಣ ಅನ್ನೋದಾರ ಪಾರ್ಟಿ. ಅದರ ಸಂಬಂಧ ಏನಿಲ್ಲ ಅಂದರು 4-5 ಒಟ್ಟು ಟೋಟಲ್ ಇನ್ನೂ 12 ಚೀಲ ಕುಂದಿರ್ಬೇಕು. ಇನ್ನೂ 12 ಚೀಲ ಮಾಡಾಕತ್ತಾರ ಅವ್ರು. 45 ಚೀಲ ಅಂತ ಹೇಳ್ಯಾರ. ಈ ಗಾಡಿ 100 ಗಂಟೈತಿ. ಮತ್ತು ನೋಡ್ರಿ ಇಲ್ಲಿ ಗಾಡಿ ತುಂಬಾಕತ್ತಾರ ಅವರೆಲ್ಲ ದೊಡ್ಡ. ಟೈಮಿಗೆ ಕರೆಕ್ಟ್ 6 ಗಂಟೆ ಆಯ್ತು, ಆದರೆ ಇನ್ನೂ ಬಿಜಾಪುರದಾಗ ಅದೇನ ನಮ್ಮ ಗಾಡಿಯಲ್ಲಿ ಲೋಡಿಂಗ್ ಹಚ್ಚೀವಿ. ಲೋಡಿಂಗ್ ಮಾಡಾಕತ್ತಾರ. ಇನ್ನೊಂದು 7-8 ಚೀಲ ಹಾಕಿದ್ರೆ ಆತು ನಮ್ದು ಲೋಡಿಂಗ್. 6 ಮಟ ಆಕೈತೆ ಅಂದಾರ ಅವ್ರು. ಅದಕ್ಕೆ ಇಲ್ಲೇ ಸುಮ್ಮ ಅಡ್ಡಾಡತ್ತೇನೆ ಈಗ. ಇಲ್ಲಿಂದ ಲೋಡ್ ಮಾಡ್ಕೊಂಡು ಬಿಟ್ಟವ ಸೀದಾ ಈಗ ಬೆಳಗಿಗೆ ಬಂದೀನಿ. ಬೆಳಗಿಗೆ ಬಂದು ಇಲ್ಲೇ ಸೈಡ್ ಹಾಕೀವಿ. ಇಲ್ಲೇ ಒಂದು ಸ್ವಲ್ಪ ಚಾಗಿ ಕುಡಿದು ಹೋದ್ರಂತೇಳಿ ಗಾಡಿ ನೋಡ್ರಿ ಹಿಂಗೆ ಮಾಡ ಹಗ್ಗ ತಡ್ಪಲೆಲ್ಲ ಪೂರ ಹಾಕೀನಿ. ಅಲ್ಲಿಂದ ಚಹಾ ಕುಡಿದು ಬಿಡ್ಬೇಕೀಗ. ನಮ್ಮ ಕೂಡ ಪಾರ್ಟಿ ಅದಾರ, ಅದ್ರ ಸಂಬಂಧ ವಿಡಿಯೋ ಮಾಡೋಕ್ಕೇನೋ ಬಿಡೋಂಗಿಲ್ಲ ಅವ್ರು. ಅದಕ್ಕೆ ಫೈನಲಾಗಿ ಇಲ್ಲೇ ಬೆಳಗ್ಗೆ ಒಳಗೆ ಹೋಗಿ ಇಲ್ಲೇ ಎಗ್ರೆಸ್ ಇತ್ತು, ಎಗ್ರೆಸ್ ತಿಂದು ಬಂದಿದ್ದು ಆತಿಗೆ. ಇಲ್ಲಿಂದ ಬಿಡುನಿಗೆ ಸೀದಾ ನಾವು ಅಲ್ಲಿಂದ ನಾಷ್ಟಾಪಿಗೆ ಹುಬ್ಳಿ ರೀಚ್ ಆಗೀವಿ. ಇಲ್ಲೇ ಹುಬ್ಳಿ ಕಡೆ ಸೈಡ್ ನಿಂತೀವಿ. ಹಿಂಗೆ ಸೀದಾ ಹುಬ್ಳಿ. ಇಲ್ಲಿಂದ ಭಾಳ ದೂರ ಇಲ್ಲ, ಒಂದು 4 ಕಿಲೋಮೀಟ್ರ್ ಆಗ್ತೈತಿ. ಇಲ್ಲೇ ಗಾಡಿ ಸೈಡ್ ಹಚ್ಚಿ ಟೈರದು ಚೆಕ್ ಮಾಡತ್ತೀನಿ. ಕರೆಕ್ಟಾಗಿ ಖಾಲಿ ಮಾಡಿ ಸೀದಾ ಈಗ ಅವ್ರು ಓಣಿ ಕಡೆಯಿಂದ ಹೊಂಟೀನಿ. ಎಲ್ಲ ಒಳಗೆ ಸಿಟಿ ಒಳಗೆ ಐತಿದೆ, ಮನೆ ಇದು ಎಲ್ಲ ಅದಾವೆ. ಇಲ್ಲಿ ಹೋಗಿ ಮೇನ್ ರೋಡಿಗೆ ಟಚ್ ಆಗೋಣ ಮೊದಲು. ಟೈಮ ಕರೆಕ್ಟಿಗೆ 12:30 ಆದ ರಾತ್ರಿ.
ಖಾಲಿ ಮಾಡಿ ಸೀದಾ ಈಗ ಮೇನ್ ರೋಡಿಗೆ ರೀಚ್ ಇದೆ. ಇದ ನೋಡ್ರಿ ಮೇನ್ ರೋಡ್. ಇಲ್ಲಿಂದ ನಾವು ರೈಟ್ ಹೊಡೆದು ಬಿಡ್ಬೇಕು. ಈಗ ರೈಟ್ ಹೊಡೆದ್ರೆ ಸೀದಾ ಒಂದು ಅಲ್ಲಿಂದ ಖಾಲಿ ಮಾಡಿ ಸೀದಾ ಈಗ ನಮ್ಮೂರು ಕ್ರಾಸಿಗೆ ಬಂದೆ. ಇಲ್ಲಿ ಐತೆ ನೋಡ್ರಿ ಲೆಫ್ಟ್. ಇದ ರೋಡ್ ಹಿಡಿದ್ರೆ ಸೀದಾ ಮನೆಗೆ ಹೋಗ್ತೀನಿ. ಆದ್ರೆ ನಾನು ಇವತ್ತು ಮನೆಗೆ ಹೋಗಂಗಿಲ್ಲ, ಸೀದಾ ಕಂಪ್ನಿಗೆ ಹೋಗ್ತೀನಿ. ಟೈಮ್ ಈಗ 12:50 ಆತು. ಇನ್ನು 10 ನಿಮಿಷ ಐತಿ, 1 ಗಂಟೆಗೆ ಅಲ್ಲಿ ಮಠ ಅಂದ್ರೆ ಕಂಪ್ನಿಗೆ ಹೋಗ್ತೀನಿ. ಇನ್ನೂ ಊಟ ಇಲ್ಲ ಅಲ್ಲಿ ರಂಜಾನಿಗೆ ಹೇಳಿದ್ದೆ ತೊಗೊಂಬಂದು ಇಟ್ಟಾನಂತ. ಏನು ಸಿಗ್ತದೆ ಅಂತ ತೊಗೊಂಬ ಇಡಪ್ಪ ಅಂತ ತಂದೇನಿ. ಅಲ್ಲಿ ಅಗ್ರೆಸ್ ರೆಡಿ ಐತಿ. ಈಗ ಹೋಗಿ ಊಟ ಮಾಡೋಣ. ಊಟ ಮಾಡಿ ಅಲ್ಲೇ ಮುಕ್ಕೊಂಡ್ರಾತೆ. ಈಗ ಗಬ್ಬೂರ್ ರೀಚ್ ಇದೆ. ಸೀದಾ ಕಂಪ್ನಿಗೆ ಹೋಗೋಣ. ನೋಡೋಣ ಯಾರು ಪಾಳೆ ಹಚ್ಚಾರ ಏನೇನು ತಾನ ಅಂತೇಳಿ. ಕಂಪ್ನಿಗೆ ಹೋದ್ಮ್ಯಾಗ ಗೊತ್ತಾಗತ್ತೆ ನಮ್ಗೆ ಈಗ ನಮ್ದು ಎಷ್ಟನೇ ಪಾಳೆ ಅಂತೇಳಿ. ನಾನು ಕಂಪ್ನಿ ಕಡೆ ಬಂದೆ. ಎಷ್ಟು ಗಾಡಿ ಅದಾವ ಅಂದ್ರೆ 1 ಇರ್ಪಕ್ಷನ್, 2 ಇರ್ಪಾನ್, 3 ರಂಜಾನ್ ಸಾಬ್, ಒಟ್ಟು 4 ಗಾಡಿ ಅದಾವ ಈಗ ಇಲ್ಲಿ ಲೆಕ್ಕಕ್ಕೆ. ನಾವು ಇಲ್ಲೇ ಗಾಡಿ ಸೈಡ್ ಹಚ್ಚನು. ಟೈಮ್ ಕರೆಕ್ಟಿಗೆ 1 ಗಂಟೆಗೆ ಐತಿ. ಪಾಪ ನಮ್ಮ ಹುಲಿ ನಮ್ಮ ಸಂಬಂಧ ಎಗರಿಸ್ ತೊಗೊಂಡಿಟ್ಟಾನ ರಂಜಾನ. ಕೈಗೆ ಎಗರಿಸ್ ತಿನ್ನತೀನಿ. ಬಾಪಾ ತಿನ್ ಬಾ. ನಾನು ಕಂಪ್ನಿಗೆ ಬಂದು ರೀಚ್ ಆದೆ. ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ನಮ್ಮ ಚಾನಲ್. ಮತ್ತು ನೆಕ್ಸ್ಟ್ ವ್ಲಾಗ್ನಾಗ ಸಿಗ್ತೀನಂತ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್.